ಹಾಗಾಗಿ ಗೊತ್ತಿದಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ, ಆಯ್ತಾ? ನಮ್ಮ ಭಾರತ ದೇಶಕ್ಕಾಗಿ ಹಲವಾರು ಯೋಧರು ಹೋರಾಡಿದ್ದಾರೆ. ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಕೂಡ ಹೌದು. ಹಾಗೆ ಅವರ ಮಧ್ಯದಲ್ಲಿ ಒಬ್ಬ ಶಕುನಿ ಇದ್ದ, ಅವನು ಸಹ ಹೌದು. ಈಗ ನಾನು ಆ ಪಾತ್ರವನ್ನು ತಮ್ಮ ಮುಂದೆ ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಲ್ಲಿ ನಿಂತರೆ ಸಂಗೊಳ್ಳಿ ರಾಯಣ್ಣ, ಇಲ್ಲಿ ನಿಂತರೆ ಪಿಟಿಷನ್. ಹಾಗೆ ಇನ್ನೊಬ್ಬ ಶಕುನಿ ಮಲ್ಲಪ್ಪ ಶೆಟ್ಟಿ, ಯಾರಿಗೂ ಕಾಣಲ್ಲ ಅನ್ನೋ ಮಾತು. ಓ ನನ್ನ ದೇಶ ಬಾಂಧವರೇ, ಕಿತ್ತೂರು ದಾಸ್ಯದ ನೆರಳಲ್ಲಿದೆ ನಮ್ಮ ಅಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬೈಲಹೊಂಗಲದ ಕಾರಾಗೃಹದಲ್ಲಿ ಇದ್ದಾಳೆ. ಈ ದಿನ ಈ ಕ್ಷಣ ಆ ತಾಯಿಯನ್ನು ಬಿಡಿಸುವುದಕ್ಕೆ ನಮ್ಮಲ್ಲೂ ಆಗುತ್ತಿಲ್ಲ. ಏನು ಮಾಡುವುದು ಹೇಳಿ ಕುಲಕರ್ಣಿಯವರೇ? ಇಲ್ಲ, ಇದಕ್ಕೆ ನಾನು ಬ್ರಿಟಿಷ್ ಹತ್ರ ಮಾತಾಡ್ಬಿಟ್ಟು ಒಂದು ಯುದ್ಧ ಸಾರೋಣ, ನಿಮಗೆ ಜಯವಾಗ್ನ ಮಾಡ್ಕೊಡ್ತೇನೆ, ಎಲ್ಲಿಗೂ ತೊಂದರೆ ಮಾಡಕ್ಕೆ ಬಿಡೋದಿಲ್ಲ. ಹರ ಹರ ಮಹೇ, ಕುಲಕರ್ಣಿಯ ಮಾತಿಗೆ ನಾನು ಒಪ್ಪೇ. ಹಾಗಾದರೆ ಈ ಒಂದು ಯುದ್ಧ ಸಾರಲು ನಾನು ನಿಂತಿದ್ದೇನೆ. ಯುದ್ಧ ಸಾರಿಬಿಡಿ ರಾಜ್ಯದ ಜನತೆಗೆ, ಯೋಧರಿಗೆ, ಸೈನಿಕರಿಗೆ ಹೇಳಿ ಇನ್ನೇನು ಯುದ್ಧ ಸಾರುವ ದಿನವನ್ನ ಗೊತ್ತು ಮಾಡಿ ಯುದ್ಧ ಮಾಡಿಬಿಡುವ. ಏಯ್ ಮಲ್ಲಪ್ಪ ಶೆಟ್ಟಿ, ಬರ ಇಲ್ಲಿ. ಆ ಸಂಗೊಳ್ಳಿ ರಾಯಣ್ಣನನ್ನು ನಾವು ಬಂಧಿಸಿ ಆತನನ್ನು ಕಟ್ಟು ಮಾಡಿ ರಕ್ತ ಹರಿಸಿ ಕೊಳ್ಳೆ ಹೊಡೆದು ನಾಶ ಮಾಡಿ ಬಿಡಬೇಕು. ನಂತರ ನಮ್ಮ ಬ್ರಿಟಿಷ್ ಚಟ ಸಾಮ್ರಾಜ್ಯವನ್ನು ಭಾರತದಲ್ಲಿ ಹಾರಿಸಿ ಪತಾಕೆಯನ್ನು ಹಾರಿಸಿ ಬಿಡುವ. ಮಲ್ಲಪ್ಪ ಶೆಟ್ಟಿ, ನಿನಗೆ ಬೇಡಿಕೆ ಏನು? ನಾನು ಕೊಡ್ತೇವೆ, ಚಿಂತಿತ ಬೇಡ. ಆಯ್ತು ಬ್ರಿಟಿಷ್ ಸಾಹೇಬ್ರೆ, ನಾನು ಸಂಗೊಳ್ಳಿ ರಾಯಣ್ಣನನ್ನು ಉಪಾಯದಲ್ಲಿ ಆತನನ್ನು ಯುದ್ಧ ಸಾರಲು ಹೇಳಿದ್ದೇನೆ. ಆತ ಸ್ನಾನಕ್ಕೆ ಬರುವಂತಹ ಒಂದು ಗೌಪ್ಯವಾದ ಸ್ಥಳವಿದೆ. ಯುದ್ಧಕ್ಕೂ ಮುಂಚೆ ಆತನನ್ನು ಸಂಹರಿಸಿ ಬಿಡುವ. ಹೇ ಮಲ್ಲಪ್ಪ ಶೆಟ್ಟಿ, ಈ ಕಡೆ. ಇನ್ನೇನು ಕೇಳದೆ ಸಮಯದಲ್ಲಿ ಯುದ್ಧ ಸಾರಿದ್ದೇವೆ, ಯುದ್ಧ ಆಗುತ್ತಿದೆ. ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲ ಬಿಡಿಸಿ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಧ್ವಂಸಗೊಳಿಸಿ ನಮ್ಮ ಪತಾಕೆಯನ್ನು ಹಾರಿಸಿ ಬಿಡುವ. ಹೋ ಶೇ, ನಾನೇನೋ ಯುದ್ಧ ಸಾರಿಬಿಟ್ಟೆ, ನನ್ನ ದೈನಂದಿನ ಚಟುವಟಿಕೆಯನ್ನು ಮರೆತು ಬಿಟ್ಟನಲ್ಲ. ಶೇ, ಘೋರ ಅನ್ಯಾಯ. ತಾಯಿಗೆ ಜಳಕ ಮಾಡಿ ತಾಯಿಗೆ ನಮಿಸಿ ನಂತರ ನಾನು ಯುದ್ಧವನ್ನು ಸಾರಬೇಕಾಗಿತ್ತು. ಛೇ, ಎಲ್ಲೋ ಮರೆತನಲ್ಲ. ಆ ತಾಯಿಯನ್ನು ದಿಗ್ಬಂಧನದಿಂದ ಬೆಳೆಸುವಂತಹ ಯೋಚನೆ ಇದ್ದೇ ಹೊರತು ನನ್ನ ಧೈರ್ಯ ಮರೆತು ಬಿಟ್ಟನಲ್ಲ. ಮಲ್ಲಪ್ಪ ಶೆಟ್ಟಿ, ಬಾ. ಈಗ ಯುದ್ಧಕ್ಕೆ ಹೋಗುವ ಮೊದಲು ಆ ನನ್ನ ಜಳಕ ಮುಗಿಸಿ ತಾಯಿಗೆ ವಂದಿಸಿ ಹೊಡುವ. ಸಂಗೊಳ್ಳಿ ರಾಯಣ್ಣ ಸ್ನಾನ ಮಾಡ್ತಿರುವಾಗ ಶೆಟ್ಟಿ, ನೀನು ತುಂಬಾ ಒಳ್ಳೆಯನಿದ್ದಿ. ಇರಲಿ, ನಿನಗೆ ನಾನು ಒಳ್ಳೆಯ ಒಂದು ಅವಕಾಶವನ್ನು ಕೊಡುವೆ. ನನ್ನ ಸಾಮ್ರಾಜ್ಯದೊಳಗೆ ನುಗ್ಗಿರುವರು. ಮಲ್ಲಪ್ಪ ಶೆಟ್ಟಿ, ನನ್ನ ಕಟ್ಟುವ ಇವರ ಗುಂಡ ಚೆಂಡವನ್ನು ಚೆಂಡಾಡಿ ಬಿಟ್ಟು ನನ್ನ ತಾಯಿಯನ್ನು ಬಿಡಿಸಿಕೊಂಡು ಬರುವೆ. ಮಲ್ಲಪ್ಪ ಶೆಟ್ಟಿ ಹೇಗಿದೆ ಬ್ರಿಟಿಷ್? ಹೇ ಮಲ್ಲಪ್ಪ ಶೆಟ್ಟಿ, ನೀಲ್ಲಿರು. ಸಂಗೊಳ್ಳಿ ರಾಯಣ್ಣ, ಇಡೀ ಭಾರತದಲ್ಲಿ ನಮ್ಮನ್ನು ಆಳುವವರು ಯಾರಿಲ್ಲ ಎಂದುಕೊಂಡಿದ್ದೆ. ಆ ಚೆನ್ನಮ್ಮನನ್ನು ಠಾಣೆಯಲ್ಲಿ ಬಂಧಿಸಿದರೂ ಕೂಡ ನೀನು ನಮ್ಮನ್ನು ಎದುರಿಸಲಿ ಬರುವೆಯಾ? ನಾವು ನಿಮ್ಮ ಜೊತೆಗಿರುವಂತಹ ಕುಲಕರ್ಣಿಯನ್ನೇ ಇಟ್ಟು ನಿನ್ನನ್ನು ಹೊಡೆಯಲು ಬಂದಿರುವೆ.
ಹೇ ಪ್ಯೂ, ಪ್ಯೂ, ಹ, ಹ, ಹ. ಹೋ, ಅಮ್ಮ ನಿನ್ನ ಬಿಡಿಸಲು ಸಾಧ್ಯವಾಗಲಿಲ್ಲ, ನನ್ನನ್ನು ಕ್ಷಮಿಸಿಬಿಡು. ಹೋ, ಜೈ ಜೈ ಮಾತೆ. ಥ್ಯಾಂಕ್ ಯು.